ನಮಸ್ಕಾರ ಸ್ನೇಹಿತರೆ, ನೀವು ಮೊದಲನೇ ಸಲ ಇಂಟರ್ನ್ಯಾಷನಲ್ ಟ್ರಿಪ್ಪನ್ನು ತಗೊತಾ ಇದ್ದೀರಾ ಅಂತಂದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೈಡನ್ನು ನಾನು ನಿಮಗೆ ಇವತ್ತು ಕೊಡೋಕ್ಕಿದ್ದೀನಿ. ನಮಸ್ಕಾರ ಗಾಯ್ಸ್, ಇವಾಗ ನಮ್ಮದು ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ನಾನಿವಾಗ ಬನ್ನೇರುಘಟ್ಟದಲ್ಲಿದ್ದೀನಿ, ಬೆಂಗಳೂರಲ್ಲಿ. ಇಲ್ಲಿ ನೋಡಿ, ಟೈಮು 4:40 ನಂದು ಫ್ಲೈಟ್ ಇರೋದು 11:15. ಸೊ ಇಷ್ಟು ಬೇಗ ಹೊರಡ್ತಾ ಇದ್ದೀನಿ ನೋಡಿ. ಇಲ್ಲಿಂದ 2.5 ಗಂಟೆ ಬೇಕು. ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಸೊ ಅದಕ್ಕಾಗಿ ಪ್ಲ್ಯಾನ್ ಮಾಡಿಕೊಂಡು 11:30 ಫ್ಲೈಟಿಗೆ ಇವಾಗಲೇ ಹೊರಟಿದ್ದೀನಿ. ಇವಾಗ ನಾನು 4:45 ಹೊರಟಿದ್ದೀನಿ. ಇಲ್ಲಿಂದ 3 ಅವರ್ಸ್ ಬೇಕು ರೀಚ್ ಆಗೋದಕ್ಕೆ ಮ್ಯಾಕ್ಸಿಮಮ್ ಅಂದರೆ. ಸೊ ಆ ಗ್ಯಾಪನ್ನು ಇಟ್ಕೊಂಡು ಹೊರಟಿದ್ದೀನಿ. ಇವಾಗ 5 ಗಂಟೆ ಅಂತ ಇಟ್ಕೊಳ್ಳಿ. 5, 6, 7, 8 ಗಂಟೆ ಮ್ಯಾಕ್ಸಿಮಮ್ 8 ಗಂಟೆ ಒಳಗಡೆ ರೀಚ್ ಆಗ್ತೀನಿ. ಆಮೇಲೆ 9, 10, 11 3 ಗಂಟೆ ಇನ್ನೂ ಇದೆ ನಾನು. ಸೊ ಗುಡ್ ಟೈಮ್, ಕುಷನ್ ಆಫ್ ಟೈಮ್ ಇದೆ ನನ್ನ ಹತ್ರ. ಸೊ ಈ ರೀತಿ ಟೈಮ್ ಗ್ಯಾಪ್ ಇಟ್ಕೊಂಡು ನೀವು ಹೊರಡಿ. ನೀವು ಎಲ್ಲಿಂದ ಹೊರಡ್ತಾ ಇದ್ದೀರಾ ಅಂತ ನಿಂತ್ಕೊಂಡಿದೆ ನೋಡಿ ಬಸ್ಸು. ಇದರಲ್ಲೇ ಇವಾಗ ಹೋಗೋದು ವಾಯು ವಜ್ರ. ಇಲ್ಲಿ ನೀವು ಟೈಮಿಂಗ್ಸನ್ನು ನೋಡ್ಕೊಬೋದು ನೋಡಿ ಬಸ್ಸಿದ್ದು. ಇದು ಟ್ರಾಫಿಕ್ ನೋಡಿ ನನಗೂ ಸ್ವಲ್ಪ ಹೆದರಿಕೆ ಆಯಿತು. ನಾನು ಲೇಟಾಗಿ ಹೊರಡ್ನ ಅಂತ. ಅಥವಾ ನಾನು 3 ಗಂಟೆ ಮುಂದೆ ರೀಚ್ ಆಗ್ತೀನಿ. ಸೊ ಏನೂ ತೊಂದರೆ ಆಗಲ್ಲ. ಇವಾಗ ಆಲ್ರೆಡಿ 7:40 ಆಗಿದೆ. ನಾವು 20 ಕಿಲೋಮೀಟರ್ಸ್ ದೂರ ಇದ್ದೀವಿ ಏರ್ಪೋರ್ಟ್. ಇದು T1. ಇಲ್ಲಿ ನಾವು ಇಳಿಯಂಗಿಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಲ್ಲ. ಇವಾಗ ಬಸ್ಸು ಹೋಗುತ್ತೆ T2ಗೆ. ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ ಸ್ಟ್ಯಾಂಡಲ್ಲಿ. ಬಸ್ಸಲ್ಲಿ ಬಂದರೆ ಇಲ್ಲಿ ಬಂದು ನಿಲ್ಲಿಸ್ತಾರೆ ನೋಡಿ. ಬಸ್ ಬೇ ಅಂತ ಇದೆ. ಇಲ್ಲಿಂದ ಇವಾಗ ನಡ್ಕೊಂಡು ಹೋಗ್ಬೇಕು. ಈ ಟೈಮನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಬಸ್ ಬೇಯಿಂದ ಬಸ್ ಸ್ಟಾಪ್ ಮಾಡಿದ್ರಲ್ಲ, ಅಲ್ಲಿಂದ ಮೇಲೆ ಬಂದಾಗ ನಿಮಗೆ ಡಿಪಾರ್ಚರ್ ಫಸ್ಟ್ ಸಿಗುತ್ತೆ, ಅರೈವಲ್ ಫಸ್ಟ್ ಸಿಗುತ್ತೆ. ಇಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಫ್ಲೈಟಿಂದ ಬಂದವರು ಹೊರಗಡೆ ಬರ್ತಾ ಇರ್ತಾರೆ. ಇಲ್ಲಿಂದ ನಾವು ಇವಾಗ ಇನ್ನು ನೆಕ್ಸ್ಟು ಮೇಲ್ಗಡೆ ಹೋಗಬೇಕು. ಇಲ್ಲಿ ನಿಮಗೆ ಭಾರತೀಯ ಜಲಪಾನ ಇದೆ, ಆಮೇಲೆ ಸಬ್ವೇ ಇದೆ. ಆ ಸೈಡ್ ಕಾರ್ನರಲ್ಲಿ CTR ಇದೆ. ತುಂಬ ಜನ ಗೊತ್ತಿಲ್ಲ ಅನಿಸುತ್ತೆ. ಗೊತ್ತಿಲ್ಲ ಅಂದರೆ ಇಲ್ಲಿ CTR ಇದೆ. ಟರ್ಮಿನಲ್ 2 ಅಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಬರೋರಿಗೆ. ಇವಾಗ ಮೇಲ್ಗಡೆ ಹೋಗಬೇಕು. ಬನ್ನಿ ಹೋಗೋಣ ಮೇಲ್ಗಡೆ. ಡಿಪಾರ್ಚರ್ಗೆ ಹೋಗಬೇಕು. ಸೊ ಬೆಂಗಳೂರಿನ ಟ್ರಾಫಿಕ್ ನೋಡಿ ನನಗೂ ಹೆದರಿಕೆ ಆಗಿಬಿಡ್ತು. ನಾನೇನಾದರೂ ಲೇಟಾಗಿ ಹೊರಟ್ಬಿಟ್ನಾ ಅಂತ ಅನಿಸ್ತು. ಇವಾಗ 8:30 ಆಗಿದೆ. T2 ಹತ್ರ ಬಂದಿದ್ದೀನಿ. ಇವಾಗ ಫುಲ್ ಪ್ರಾಸೆಸ್ ನೋಡೋಣ. ಯಾವ ರೀತಿ ಇಂಟರ್ನ್ಯಾಷನಲ್ ಫ್ಲೈಟನ್ನು ನಾವು ತಗೊಬೇಕು, ಏನೆಲ್ಲ ಸ್ಟೆಪ್ಸ್ ಇದೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಬನ್ನಿ ನೋಡಿ. ಕೆಳಗಡೆ ಅರೈವಲ್ಲು, ಮೇಲ್ಗಡೆ ಡಿಪಾರ್ಚರು. ಇಂಟರ್ ಟರ್ಮಿನಲ್ ಶಟಲು ನಿಮ್ಗೆ ಇಲ್ಲೇ ಸಿಗುತ್ತೆ ಬೇಕಂತಂದರೆ. ಸೊ ಇಲ್ಲಿ ಸೂಟ್ ಕೇಸ್ ಇದೆ ಅಲ್ವಾ ನಿಮ್ಮದು ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿ ಲಿಫ್ಟಿಂದ ಹೋಗ್ಬೇಕಂತ ಡಿಪಾರ್ಚರ್ಗೆ. ನೀವು ಟ್ಯಾಕ್ಸಿಲಿ ಬಂದರೆ ಇಲ್ಲಿ ಬರ್ತೀರಾ ನೋಡಿ. ಟ್ಯಾಕ್ಸಿಗಳಲ್ಲೆಲ್ಲ ಬರ್ತಾ ಇದ್ದಾವೆ. ನಾನಿವಾಗ ಬಸ್ಸಲ್ಲಿ ಬಂದಿರೋದು, ಹಾಗಾಗಿ ಲಿಫ್ಟಲ್ಲಿ ಮೇಲ್ಗಡೆ ಬಂದು ಇವಾಗ T2 ಟರ್ಮಿನಲ್ ಡಿಪಾರ್ಚರಿಗೆ ಬಂದಿದ್ದೀನಿ. ಇಲ್ಲಿ ಡಿಜಿ ಯಾತ್ರಾ ಆಪ್ಷನ್ ಇಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಗಳಿಗೆ. ನೋಡೋಣ ಎಲ್ಲಿಂದ ಎಂಟ್ರಿ ಮಾಡಬೇಕು ಅಂತ. ಸೊ ಇವಾಗ ಫಸ್ಟ್ ನಾನು ಪಾಸ್ಪೋರ್ಟ್ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ನಂದು ಹೆಸರಿದೆ ಪಾಸ್ಪೋರ್ಟಲ್ಲಿ. ಪಾಸ್ಪೋರ್ಟು ಮತ್ತು ನಂದು ಬೋರ್ಡಿಂಗ್ ಪಾಸ್ ಮೊಬೈಲಲ್ಲಿದೆ. ಅದನ್ನು ಇಲ್ಲಿ ಸೆಕ್ಯೂರಿಟಿಯಲ್ಲಿ ತೋರಿಸ್ಬೇಕು. ಇಲ್ಲಿ ಡಿಜಿ ಯಾತ್ರಾ ಅಂತ ಹಾಕಿದ್ದಾರೆ, ಅದರಲ್ಲಿ ಡಿಜಿ ಯಾತ್ರಾ ಎಲ್ಲ ನಾರ್ಮಲ್ ಎಂಟ್ರಿ ಇದೆ. ಸೊ ಸೆಕ್ಯೂರಿಟಿ ಚೆಕ್ ಆಯಿತು. ಸೆಕ್ಯೂರಿಟಿ ಚೆಕ್ ಆದಮೇಲೆ ನಾವು ಸೀದಾ ಒಳಗಡೆ ಬಂದಿರೋದು. ಸೊ ನಿಮ್ಮ ಬೋರ್ಡಿಂಗ್ ಪಾಸನ್ನು ಫಸ್ಟು ಸ್ಕ್ಯಾನ್ ಮಾಡ್ತಾರೆ ಮೆಷಿನಲ್ಲೇ. ಡಿಜಿ ಯಾತ್ರಾ ಕೌಂಟರ್ ಥರನೇ ಇದೆ. ಸೊ ಅದು ಬೋರ್ಡಿಂಗ್ ಪಾಸನ್ನು ಸ್ಕ್ಯಾನ್ ಮಾಡಿದ್ಮೇಲೆ ನಮ್ಮ ಪಾಸ್ಪೋರ್ಟನ್ನು ತೋರಿಸ್ಬೇಕು. ಇದು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೇಳ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ನೀವು ಪಾಸ್ಪೋರ್ಟನ್ನು ತೋರಿಸ್ಬೇಕು. ಪಾಸ್ಪೋರ್ಟನ್ನು ವೆರಿಫೈ ಮಾಡಿದ್ಮೇಲೆ ಪಾಸ್ಪೋರ್ಟಲ್ಲಿ ಇನ್ನೊಂದು ವಿಷಯ ನೀವು ನೆನ್ಪಿಟ್ಕೊಬೇಕೇನಂದರೆ 6 months ವ್ಯಾಲಿಡಿಟಿ ಇರಲೇಬೇಕು. ನೆನ್ಪಿಟ್ಕೊಳ್ಳಿ. ನಂದು ಇವಾಗ ನೆಕ್ಸ್ಟ್ ಇಯರ್ 6 ತಿಂಗಳ ನಂತರ ಅಂದರೆ ಜುಲೈಯಲ್ಲಿ ಎಕ್ಸ್ಪೈರ್ ಆಗ್ತಾ ಇದೆ. ಸೊ ಹಾಗಾಗಿ ನನಗೆ ಇವಾಗ ಮೊನ್ನೆ ಅಷ್ಟೇ ನೆನಪಾಯಿತು ವ್ಯಾಲಿಡಿಟಿ ಚೆಕ್ ಮಾಡ್ತಾ ಇರಬೇಕಾದ್ರೆ. ಸೊ ಇವಾಗ ನಂದು ಟಿಕೆಟ್ ಇರೋದು ಏರ್ ಏಷ್ಯಾದವ್ರದ್ದು.
ಏರ್ ಏಷ್ಯಾ ಫ್ಲೈಟಲ್ಲಿ. ಸೊ ಹಾಗಾಗಿ ಇವಾಗ ಏರ್ ಏಷ್ಯಾ ಕೌಂಟ್ರನ್ನ ಹುಡ್ಕೊಂಡು ಹೋಗಬೇಕು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ಏನು ಅದ್ಭುತವಾಗಿದೆ ನೋಡಿ. ಫಸ್ಟು ಓಪನ್ ಆದಾಗ ಒಂದ್ಸಲ ಬಂದಿದೆ, ಅವಾಗಿನ್ನ ಇಂಪ್ರೂವ್ಮೆಂಟ್ಸು ಮತ್ತು ಫುಲ್ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಮರ್ತೇ ಹೋಗ್ಬಿಡ್ತು ನಾನು ಚೆಕ್-ಇನ್ ಕೌಂಟ್ರ್ ಹೋಗ್ಬೇಕು ಅಂತ. ಇದನ್ನು ನಿಮಗೆ ತೋರಿಸ್ತಾ ಬಂದುಬಿಟ್ಟು ಹಂಗೆ ಮುಂದೆ ಬರ್ತಾ. ಏರ್ ಏಷ್ಯಾ ಕೌಂಟ್ರ್ ಎಲ್ಲಿದೆ ಅಂತ ಕೇಳಿದೆ, ಅದಕ್ಕೆ ಅವರು ಇಲ್ಲೇ ಡಿಸ್ಪ್ಲೇ ಇದೆ ನೋಡಿ ಹುಡ್ಕೋಣ. ಏರ್ ಏಷ್ಯಾ G9 ಫ್ಲೈಟ್ ನಂಬರ್ ಎಷ್ಟು? ಕೌಂಟರ್ E12 E15. ಓಕೆ, CDE ಅಲ್ಲಿದೆ. ಇಲ್ಲಿ ನಾನು ಡಿ ಕೌಂಟ್ರ್ ಹತ್ರ ಇದ್ದೀನಿ. ಇದು ಏರ್ ಇಂಡಿಯಾ. ಸೊ ಈ ರೀತಿ ನೀವು ನೋಡ್ಕೊಬೇಕಾಗತ್ತೆ ನೋಡಿ. ಕೆಲವೊಂದು ಸಲ ಅವ್ರೇನು ಹೇಳಲ್ಲ, ಅಲ್ಲಿ ಬೋರ್ಡ್ ನೋಡ್ಕೊಳ್ಳಿ ಅಂತಾರೆ. ಇಲ್ಲಿದೆ E12 E13 ಅಂತ ಇತ್ತು. ಇಲ್ಲಿ E1 ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ಛಾಯೋಸ್ ಅವ್ರದ್ದು ಸ್ಟೋರು ಇದೆ. ಇಲ್ಲಿ ನಿಮ್ಮ ಲಗೇಜನ್ನು ಚೆಕ್ ಮಾಡ್ಕೊಬೋದು ನೋಡಿ. ಹೊಸದಾಗಿ ಸ್ಟಾರ್ಟ್ ಮಾಡೋರು, ನಾನು ಚೆಕ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಓಕೆ, ಬರೀ 12 kg ಇದೆ ಅಷ್ಟೇ. ಇನ್ನು 8 kg ಖಾಲಿ ಇದೆ ನೋಡಿ. ಸೈಜು ಪರ್ಫೆಕ್ಟಾಗಿದೆ, ಸೈಜು ದೊಡ್ಡದಾಗಿಲ್ಲ. ಇದು ಚೆಕ್-ಇನ್ ಬ್ಯಾಗೇಜ್ ಚೆಕ್, ಮ್ಯಾಕ್ಸಿಮಮ್ 100 kgs. ಮ್ಯಾಸೇಂಜರ್ ವೇಟ್ ಫಾರ್ ಪ್ಯಾಸೆಂಜರ್ ಬ್ಯಾಗೇಜ್ ಓನ್ಲಿ. ಇದೊಂದು ಚೆನ್ನಾಗಿ ಮಾಡವ್ರೆ, ಮೊದಲೇ ಚೆಕ್ ಮಾಡ್ಕೊಬೋದು. ಓಹೋ, ಥಾಯ್ ಸ್ಟಾರ್ ಅಲಯನ್ಸ್ ಥಾಯ್ ಏರ್ ಏಷ್ಯಾದವ್ರದ್ದು ಇಲ್ಲ ಕೌಂಟ್ರ್. ಅಲ್ಲೇ ಅವರೊಬ್ಬರು ಹೆಲ್ಪ್ ಮಾಡಿದ್ರು. ಥಾಯ್ ಏರ್ ಏಷ್ಯಾದಲ್ಲ, ಏರ್ ಏಷ್ಯಾ ಸಪ್ರೇಟ್ ಆಗಿದೆ. D27 T29 ಅಲ್ಲೋಗಿ ಅಂದರು. ಸೊ ಇವಾಗ D29 ಹತ್ರ ಬಂದಿದ್ದೀನಿ. ಕ್ಯೂ ಇದೆ, ತುಂಬ ಜನ ಇಲ್ಲ ಆ್ಯಕ್ಚುಲಿ. ಬೇಗ ಬಂದಿದ್ದಕ್ಕೆ ನೋಡಿ ಏನು ಹೆಲ್ಪ್ ಆಗುತ್ತೆ ಅಂತ ಯಾರೂ ಇಲ್ಲ. ಇಲ್ಲೇ ಮರಿ 4 ಜನ ಇದ್ದಾರೆ ಅಷ್ಟೇ. ಇವಾಗ ಮತ್ತೆ ಇಲ್ಲಿ ಏನು ಹೇಳಿದ್ರು ಅಂದರೆ, ಈ ಕೌಂಟರಲ್ಲ ಎ ಕೌಂಟ್ರಿಗೆ ಹೋಗಿ ಅಂತ ಹೇಳಿದ್ರು. ಸೊ ಬೇಗ ಬಂದಿರೋದಕ್ಕೆ ಟೈಮ್ ಇದೆ, ಆರಾಮಾಗಿ ಆ ಕೌಂಟ್ರಿಂದ ಈ ಕೌಂಟ್ರಿಗೆ ಹೋಗ್ಬೋದು. ಲೇಟ್ ಆಗಿದ್ದರೆ ತುಂಬ ಕಷ್ಟ ಆಗೋದಲ್ವಾ. ಇವಾಗ ಮತ್ತೆ ಎ ಕೌಂಟ್ರಿಗೆ ಹೋಗಬೇಕು. ಸೊ ಎ ಕೌಂಟ್ರಿಗೆ ಹೋಗ್ತಾ ಇದ್ದೀನಿ. ಮತ್ತು ನಿಮ್ಗೆ ಏನಾದರೂ ಜಾಸ್ತಿ ಡೌಟ್ ಇದೆ ಅಂತ ಕೇಳಬೇಕಂದ್ರೆ ಇಲ್ಲಿ ಇನ್ಫಾರ್ಮೇಷನ್ ಕೇರ್ ಅಂತ ಕೌಂಟ್ರ್ ಇದೆ, ಇಲ್ಲಿ ಕೇಳ್ಬೋದು. ಈಗ ನಾನು ಎ ಕೌಂಟ್ರ್ ಹುಡ್ಕೊಂಡು ಬರ್ತಾ ಇದ್ದೀನಿ. ಹೀಗೆ ನಿಮಗೆ ನ್ಯೂಸ್ ಪೇಪರ್ ಓದಬೇಕಂತಿದ್ರೆ ನ್ಯೂಸ್ ಪೇಪರನ್ನು ಪಿಕ್ ಮಾಡ್ಕೊಬೋದು. ಇಲ್ಲಿ ಫ್ರೀಯಾಗಿ ಇಟ್ಟಿರ್ತಾರೆ. ಅರೈವಲ್ ಕಾರ್ಡು, ಬೋರ್ಡಿಂಗ್ ಪಾಸು ಮತ್ತು ಪಾಸ್ಪೋರ್ಟು 3 ತೋರಿಸ್ಬೇಕಂತ ಹೇಳಿದ್ರು. ಎಂಟರ್ ಆಗ್ತಾ ಇರಬೇಕಾದ್ರೆ 3 ತೋರಿಸಿ ಇವಾಗ ಲೈನಲ್ಲಿ ನಿಂತ್ಕೊಂಡಿದ್ದೆ. ಒಂದು ಸೂಟ್ ಕೇಸ್ ಲಗೇಜ್ ಹೆಂಗೂ 12 kg ಇತ್ತು, ನಿಮ್ಗೆ ತೋರಿಸಿದೆ. ಅದಾದಮೇಲೆ ಮತ್ತೆ ಅವ್ರದ್ದು ನಮ್ಮದು ಕ್ಯಾರಿ ಆನ್ ಸೂಟ್ ಕೇಸ್, ಕ್ಯಾರಿ ಆನ್ ಬ್ಯಾಕ್ ಪ್ಯಾಕನ್ನು ವೆಯ್ಟ್ ಚೆಕ್ ಮಾಡಿದ್ರು. 6.6 kgs ಇತ್ತು. ಜಾಸ್ತಿ ಇದ್ದಿದ್ರೆ ಅದನ್ನು ತೆಗೆದು ಅದಕ್ಕೆ ಹಾಕಿ ಅಂತ ಹೇಳ್ತಾ ಇತ್ತು ಅನಿಸುತ್ತೆ. ಸೊ ಹಾಗಾಗಿ ಏನೂ ತೊಂದರೆ ಆಗಿಲ್ಲ. ಬರೀ 6 kg ಇತ್ತು. ಸೊ ಬರೀ ಲ್ಯಾಪ್ಟಾಪ್ ಇದೆ ಮತ್ತು ಒಂದು ಕ್ಯಾಮ್ರಾ ಇದೆ, ಜಾಸ್ತಿ ಏನೂ ಐಟಮ್ ಇಲ್ಲ. ಆದರೂ 6 kgs ಆಗಿದೆ. ಸೊ ಇವಾಗ ನೆಕ್ಸ್ಟ್ ಸೆಕ್ಯೂರಿಟಿಗೆ ಹೋಗೋಣ. ಇಲ್ಲಿ ಬೋರ್ಡಿಂಗ್ ಪಾಸನ್ನು ಕೊಟ್ಟಿದ್ದಾರೆ ನೋಡಿ. ಇವಾಗ ಬೋರ್ಡಿಂಗ್ ಪಾಸ್ ಆಯಿತು. ಆಮೇಲೆ ನಿಮ್ಮದು ಹೋಟೆಲ್ ಬುಕ್ಕಿಂಗು ಮತ್ತು ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲ ಆಗಿದೆಯಲ್ಲ ಅಂತ ಕೇಳಿದ್ರು. ಆಗಿದೆ ಅಂತ ಹೇಳಿದೆ. ಸೊ ಇವಾಗ ನೆಕ್ಸ್ಟ್ ಮುಂದೆ ಹೋಗೋಣ. ಡಿಪಾರ್ಚರ್ ಇಲ್ಲಿ ನೋಡಿ, ಇಂಟರ್ನ್ಯಾಷನಲ್ ಡಿಪಾರ್ಚರು, ಡೊಮೆಸ್ಟಿಕ್ ಡಿಪಾರ್ಚರು ಮುಂದೆ ಇದೆ.
ನೀವು ಕರೆನ್ಸಿ ಎಕ್ಸ್ಚೇಂಜ್ ಮಾಡೋಕ್ಕೆ ಮರೆತು ಬಂದಿದ್ದೀರಾ ಅಂತಂದರೆ ಇಲ್ಲೇ ಇಬಿಕ್ಸ್ ಕರೆನ್ಸಿ ಎಕ್ಸ್ಚೇಂಜ್ ಕೌಂಟರ್ ಇದೆ, ಇಲ್ಲಿ ನೀವು ಚೇಂಜ್ ಮಾಡ್ಕೊಬೋದು. ಆದರೆ ನಿಮಗೆ ಏಜೆಂಟ್ಸ್ಗಳು ಕೊಡೋ ರೇಟ್ ಇಲ್ಲಿ ಸಿಗೋಲ್ಲ, ಇವ್ರದ್ದು ಸ್ವಲ್ಪ ಚಾರ್ಜಸ್ ಜಾಸ್ತಿ ಇರುತ್ತೆ ನಾರ್ಮಲಿ ಏರ್ಪೋರ್ಟಲ್ಲಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಹೋಟೆಲ್ ಬುಕ್ಕಿಂಗು, ಸ್ಟೇ ಬುಕ್ಕಿಂಗು, ರಿಟರ್ನ್ ಟಿಕೆಟು ಎಲ್ಲ ಮೊದಲೇ ಪ್ಲ್ಯಾನ್ ಮಾಡ್ಕೊಂಬನ್ನಿ, ಕೇಳ್ತಾರೆ ಎಲ್ಲ ಕಡೆ. ಇವಾಗ ನೆಕ್ಸ್ಟು ಇಂಟರ್ನ್ಯಾಷನಲ್ ಡಿಪಾರ್ಚರ್ ಕೌಂಟರ್ ಇಲ್ಲಿದೆ. ಇಲ್ಲಿ ಮತ್ತೆ ಬೋರ್ಡಿಂಗ್ ಪಾಸ್ನ ಸ್ಕ್ಯಾನ್ ಮಾಡಿ ಹೋಗಬೇಕು ನೋಡಿ. ಸೊ ಈ ರೀತಿ ಇದೆ ನೋಡಿ, ಇಲ್ಲಿ ಸ್ಕ್ಯಾನ್ ಮಾಡಿ ಬೋರ್ಡಿಂಗ್ ಪಾಸನ್ನು ಸ್ಕ್ಯಾನ್ ಮಾಡಿ ಮುಂದೆ ಬರಬೇಕು ನೋಡಿ. ಎಲ್ಲ ಬರ್ತಾ ಇದ್ದಾರಲ್ಲ, ಹಿಂಗೆ ಮುಂದೆ ಬರೋದು, ಬರೀ ಬೋರ್ಡಿಂಗ್ ಪಾಸ್ನ ಸ್ಕ್ಯಾನ್ ಮಾಡಿ ಬರೋದು. ಒಳ್ಳೆ ಸುಂದರವಾದ ಗಾರ್ಡನ್ ಏರಿಯಾ ಸಿಗುತ್ತೆ. ಅದರ ಮುಂದ್ಗಡೆನೇ ನಿಮಗೆ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ನು ಇದೆ. ಆ್ಯಕ್ಚುಲಿ ಸೆಕ್ಯೂರಿಟಿಗಿಂತ ಮೊದಲೇ ಇಮಿಗ್ರೇಷನ್ ಆಯಿತು. ಇಮಿಗ್ರೇಷನಲ್ಲಿ ಏನು ಜಾಸ್ತಿ ಪ್ರಶ್ನೆ ಕೇಳಿಲ್ಲ, ಬರೀ ಯಾವಾಗ ರಿಟರ್ನ್ ಮಾಡ್ತಾ ಇದ್ದೀರಾ, ಏನಕ್ಕೆ ಹೋಗ್ತಾ ಇದ್ದೀರಾ ಅಷ್ಟೇ, ಮತ್ತು ಸೀಲ್ ಆಗಿ ಕೊಟ್ಟರು. ಈ ಸಲ ಅಂತೂ ತುಂಬ ಈಸಿಯಾಗಿ ಆಯಿತು. ಹಿಂದ್ಗಡೆ ಇದೆಲ್ಲ ಇದು ಇಮಿಗ್ರೇಷನ್ ಕೌಂಟರು. ನೆಕ್ಸ್ಟ್ ಇವಾಗ ಸೆಕ್ಯೂರಿಟಿ ಮಾಡಿದ್ದಾರೆ. ಸೊ ಇಮಿಗ್ರೇಷನ್ ಅಂತೂ ಫುಲ್ ಫಾಸ್ಟಾಗಿ ಆಯಿತು ನೋಡಿ. ಇಮಿಗ್ರೇಷನ್ ಹಾಕಿದ್ದು ಸೀಲ್ ಇದು 18th August 2025. ನಿಮ್ಮ ಕ್ಯಾರಿ ಆನ್ ಬ್ಯಾಗಲ್ಲಿ, ಸೊ ಸೂಟ್ ಕೇಸಲ್ಲಿ ಈ ಐಟಮ್ ಅಂತೂ ಖಂಡಿತವಾಗಿ ಇರಬಾರ್ದು. ಅದನ್ನ ತೆಗೆದು ಡಸ್ಟ್ಬಿನಲ್ಲಿ ಹಾಕ್ತಾರೆ ಅಷ್ಟೇ. ನೆನ್ಪಿಟ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ ಈ ಪಾರ್ಟನ್ನ, ಫೋಟೋನ ಸ್ಕ್ರೀನ್ಶಾಟ್ ತಗೊಂಡು. ಇದು ಸೆಕ್ಯೂರಿಟಿ ಕೌಂಟರು. ಇಲ್ಲಿ ನಮ್ಮದು ಲಗೇಜಸ್ನೆಲ್ಲ ತೆಗೆದು, ಅಂದರೆ ಕ್ಯಾರಿ ಆನ್ ಸೂಟ್ ಕೇಸ್ ಏನಿರುತ್ತೆ ಅದರಿಂದ ಲ್ಯಾಪ್ಟಾಪ್ಸು, ಎಲೆಕ್ಟ್ರಾನಿಕ್ ಐಟಮ್ನೆಲ್ಲ ತೆಗೆದು ಇಡಬೇಕಾಗುತ್ತೆ. ಇಲ್ಲಿ ನೋಡಿ ಇಡ್ತಾರೆ. ಆ್ಯಕ್ಚುಲಿ ಇಷ್ಟು ಫಾಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿಲ್ಲ. ಇಮಿಗ್ರೇಷನ್ನು ತುಂಬ ಫಾಸ್ಟ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಕಂಡೀಷನ್ಸ್ ಆಫ್ ಕ್ಯಾರೇಜ್. ಇಲ್ಲಿ ನೋಡಿ, ಈ ರೀತಿ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸನ್ನ ತೆಗೆದಿಡಬೇಕು. ಹೆಡ್ಫೋನ್ಸು, ಲ್ಯಾಪ್ಟಾಪು, ಮೊಬೈಲ್ ಫೋನ್ಸು ಎಲ್ಲ ಇದರಲ್ಲೇ ಇಟ್ಟಿದ್ದೀನಿ. ಬ್ಯಾಗ್ನ ಸಪ್ರೇಟಾಗಿ ಇಡಬೇಕು. ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇದ್ದವ್ರು ಆ ಸೈಡ್ ತೊಗೊಂಡೋಗಿ ಚೆಕ್ ಮಾಡ್ತಾವ್ರೆ ನೋಡಿ. ಸೊ ವಾಪಸ್ ಪ್ಯಾಕ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಐಟಮ್ನ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಬ್ಯಾಗಲ್ಲಿ ಹಾಕ್ಕೊಂಡಿರೋದಿರಾ ಇಲ್ವ ಅಂತ. ಯಾಕಂದರೆ ತುಂಬ ಜನ ಹರಿಬರಿಯಲ್ಲಿ ಅರ್ಜೆಂಟಲ್ಲಿ ಎಲ್ಲ ಬಿಟ್ಟೋಗ್ತಾರೆ, ಎಸ್ಪೆಷಲಿ ವಾಚು, ಹೆಡ್ಫೋನ್ಸನ್ನೆಲ್ಲ. ಇವಾಗ ನೋಡಿ, ಸೆಕ್ಯೂರಿಟಿ ಎಲ್ಲ ಆಗಬೇಕಾದ್ರೆ 9:25, 8:00 ಬಂದಿದೆ. 1 ಗಂಟೆಲಿ ಎಲ್ಲ ಆಗ್ಬಿಡುತ್ತೆ. ಸೊ ಸೆಕ್ಯೂರಿಟಿ ಚೆಕ್ ಆದಮೇಲೆ ಎಲ್ಲ ಬಂದು ವಾಪಸ್ಸು ಹಾಕೋದಕ್ಕೆ ಇಲ್ಲಿ ಟೇಬಲ್ ಇಟ್ಟಿದ್ದಾರೆ. ಟೇಬಲ್ ಮೇಲೆ ಇಟ್ಕೊಂಡು ನಮ್ಮ ಬ್ಯಾಗನ್ನು ಫಿಲ್ ಮಾಡ್ಕೊಬೋದು. ಮತ್ತು ನಿಮ್ಮದೇನು ಪ್ರಾಬ್ಲಮ್ ಇದೆ ಅಂದರೆ ಅಲ್ಲಿ ಒಂದು ಸಲ ಓಪನ್ ಮಾಡಿ ತೋರಿಸ್ಬೇಕಾಗುತ್ತೆ. ಬ್ಯಾಗನ್ನು ಚೆಕ್ ಮಾಡ್ತಾರೆ, ಇಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಪ್ರಾಬ್ಲಮ್ ಇರೋರಿಗೆ. ಇಲ್ಲಿ ಸುಂದರವಾದ ವಾಟರ್ಫಾಲ್ ಇದೆ ನೋಡಿ, ಅದ್ಭುತವಾಗಿ ಮಾಡ್ಯಾರೆ. ಬರೀ 1 ಅವರಲ್ಲಿ ಚೆಕ್-ಇನ್ನು, ಸೆಕ್ಯೂರಿಟಿ, ಇಮಿಗ್ರೇಷನ್ನು ಎಲ್ಲ ಆಗಿಬಿಡ್ತು. ತುಂಬ ಫಾಸ್ಟಾಗಿ ಆಗಿಬಿಡ್ತು. ಒಂದು ಬೇಗ ಬಂದಿದ್ದೀನಿ, 3 ಅವರ್ ಮೊದಲೇ ಬಂದಿದ್ದೀನಿ. ಇವಾಗ ಇನ್ನೂ ನನಗೆ 10:20 1 ಅವರ್ ಇದೆ. ಆ್ಯಕ್ಚುಲಿ ಓನ್ಲಿ 1 ಅವರ್ ಇದೆ. ಸೊ ಬೇಗ ಹೋಗಿ ಲೌಂಜಿನ ಎಂಟ್ರ್ ಆಗೋಣ, ಊಟ ಮಾಡಬೇಕು. ಸಂಜೆಯಿಂದ ಏನೂ ತಿಂದಿಲ್ಲ. ಸೆಕ್ಯೂರಿಟಿ ಆದಮೇಲೆ ನೀವು ಎಂಟ್ರ್ ಆಗೋದೆ ಬ್ಯಾಂಗ್ಳೂರು ಡ್ಯೂಟಿ ಫ್ರೀಗೆ. ಆ್ಯಕ್ಚುಲಿ ಏನೂ ಡ್ಯೂಟಿ ಫ್ರೀ ಇರೋಲ್ಲ, ಸುಮ್ಮನೆ ಡ್ಯೂಟಿ ಫ್ರೀ ಅಂತ ಕೊಡ್ತಾರೆ. ಈ ಒಂದು ಐಟಮ್ಗಳು ಬಿಟ್ಟರೆ ಬೇರೆ ಏನು ಡ್ಯೂಟಿ ಫ್ರೀ ಇರೋಲ್ಲ. ಟೊಬ್ಯಾಕೋ, ಬಾಟ್ಲಿಗಳು, ಇದರ ಅವಶ್ಯಕತೆ ಇಲ್ಲ. ಮುಂದೆ ಹೋಗೋಣ. ಇವಾಗ ಎಂಟ್ರೆನ್ಸಲ್ಲೇ ಇಟ್ಟವ್ರೆ ಇದನ್ನು, ಫುಲ್ ಸೇಲ್ ಆಗಲಿ ಅಂತ. ದಿಸ್ ಈಸ್ ಒನ್ ಆಫ್ ದಿ ಡೇಂಜರಸ್ ಮಾರ್ಕೆಟಿಂಗ್ ಗಿಮಿಕ್. ಸೇವ್ 25% ಅಂತೆ ನೋಡಿ, buy 2. ಎಸ್ಪೆಷಲಿ ನೀವು ಹೊರಗಡೆ ಟ್ರಾವೆಲ್ ಮಾಡ್ತಾ ಇದ್ದೀರ, ನಿಮಗೂ ಬಜೆಟ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿರ್ತೀರ. ಇಲ್ಲಿ ಎಂಟ್ರೆನ್ಸಲ್ಲೇ ಇದನ್ನು ನೋಡಿಕೊಂಡು ನೀವು ಶಾಕ್ ಆಗಬೇಡಿ. ಮತ್ತು ಸೊ ಇಟ್ಸ್ ನಾಟ್ ರೆಕಮೆಂಡೆಡ್ ಟು ಬೈ ಎನಿಥಿಂಗ್ ಇನ್ ದ ಡ್ಯೂಟಿ ಫ್ರೀ ಸೆಕ್ಷನ್. ನಾವೇನು ರೆಕಮೆಂಡ್ ಮಾಡಲ್ಲ. ನಿಮಗೇನಾದರೂ ಟೊಬ್ಯಾಕೋ, ಲಿಕ್ಕರು ಅಂಥದ್ದೇನಾದ್ರು ಬೇಕಂದರೆ ಸ್ವಲ್ಪ ಡಿಸ್ಕೌಂಟೆಡ್ ಸಿಗ್ಬೋದು. ಇಲ್ಲಿ ಪೇ ಮಾಡೋದಕ್ಕೆ ನೋಡಿ, ಪ್ಲೀಸ್ ಪೇ ಹಿಯರ್.
ಎಂಟ್ರ್ ಆಗ್ತಾ ಇದ್ದಂಗೆ ಸ್ಟಾರ್ಬಕ್ಸ್ ಐತೆ. ಲೌಂಜಿನ ಹೊಡ್ಕೊಳ್ಳೋಣ ಇವಾಗ. ಇಲ್ಲಿ ಹಾಕಿದ್ದಾರೆ ನೋಡಿ 080 ಲೌಂಜ್ ಸ್ಪಾ, ಎಲ್ಲ ಬೋರ್ಡಿಂಗ್ ಪಾಸ್, ಆಲ್ ಬೋರ್ಡಿಂಗ್ ಗೇಟ್ಸ್. ಸಾರಿ, ಅದ್ಭುತವಾಗಿ ಮಾಡಿದ್ದಾರೆ. ಏರ್ಪೋರ್ಟು ಇಲ್ಲಿ ನೋಡಿ, ಅದ್ಭುತವಾದಂಥ ಗಾರ್ಡನ್ನು, ವಾಟರ್ಫಾಲು ಸಖತ್ತಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಇವಾಗ ಲೌಂಜ್ಗೆ ಎಂಟ್ರ್ ಆಗೋಣ. ತುಂಬ ಕ್ರೌಡ್ ಇದೆ ನೋಡಿ. 080 ಬಿಸ್ನೆಸ್ ಲೌಂಜು, ಪ್ರೀಮಿಯಂ ಲೌಂಜಲ್ಲಿ ಇದೆಯಲ್ಲ ಗೊತ್ತಿಲ್ಲ. ಇಲ್ಲಿದೆ ನೋಡಿ, ಶಾಲಿಮಾರ್ ಲೌಂಜ್ ಗೆಸ್ಟ್, ಬಿಸ್ನೆಸ್ ಕ್ಲಾಸ್ ಗೆಸ್ಟ್ ಆ್ಯಂಡ್ ಏರ್ಲೈನ್ ಇನ್ವಿಟೇಷನ್ ಗೆಸ್ಟ್ ಕೈಂಡ್ಲಿ ಪ್ರೊಸೀಡ್ ಟು ಲೆವೆಲ್ 4. ಓಕೆ, ನಾವು ಲೆವೆಲ್ 4ಗೆ ಹೋಗೋಣ. ಯಾಕಂದರೆ ಇದು ಅಮೇರಿಕನ್ ಎಕ್ಸ್ಪ್ರೆಸ್ಸು ನಾವು ಪ್ರೀಮಿಯಂ ಲೌಂಜನ್ನು ಯೂಸ್ ಮಾಡ್ಬೋದು. ಸೊ ನಾರ್ಮಲಿ ನಮಗೆ 2 ರೂಪಾಯಿಗೆ ಸಿಗೋದು. ಇವತ್ತು ಅಮೇರಿಕನ್ ಎಕ್ಸ್ಪ್ರೆಸ್ಸಲ್ಲಿ 885 ರುಪೀಸ್ ಚಾರ್ಜಸ್ ಆಗಿದೆ. ಇಲ್ಲಾಂದರೆ 3000 ಸಮಥಿಂಗು ಲೌಂಜ್ಗೆ ಹೋಗ್ತಾ ಇದೆ. ಇದರಲ್ಲಿ ಡ್ರಿಂಕ್ ವೌಚರು ಇದೆ. ಪ್ಲೀಸ್ ಪ್ರೆಸೆಂಟ್ ದಿಸ್ ಟಿಕೆಟ್ ಎಟ್ ದ ಬಾರ್ ಫಾರ್ ದ ಡ್ರಿಂಕ್. ಓಹೋ, ಏನು ಡ್ರಿಂಕ್ ತಗೊಳ್ಳೋದು, ನಾವೇನು ಕುಡಿಯೋಲ್ಲ. ನಾವು ಮೊಯಿಟೋ ಗೀಟೋ ಅಂತಲೇ ಕುಡಿಬೇಕಷ್ಟೇ. ಚೆನ್ನಾಗಿದೆ ನೋಡಿ, ನಿಕೋಬಾರ್ ಲೌಂಜ್, ಗ್ರೇಟ್ ನಿಕೋ ಬಿಸ್ನೆಸ್ ಕ್ಲಾಸ್ ಆ್ಯಂಡ್ ಏರ್ಲೈನ್ ಏವಿಯೇಷನ್. ಐ ಡೋಂಟ್ ನೋ, ನಂದು ಯಾವುದು ಅಂತ ಗೊತ್ತಿಲ್ಲ. ಇಸ್ ದಿಸ್ ನಿಕೋಬಾರ್ ಲೌಂಜ್ ಆರ್ ಆ್ಯಕ್ಚುಲಿ ನಂದು ಫ್ರೀ ಲೌಂಜ್ ಆ್ಯಕ್ಸಸ್ ಇತ್ತು, ಗೊತ್ತಿಲ್ಲ ಅದರಲ್ಲಿ ಏನಾಗಿದೆ ಅಂತ. ಇವಾಗ ಕಾಣಿಸ್ತಾ ಇಲ್ಲ. ಇವಾಗ ನಾರ್ಮಲ್ ಲೌಂಜು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಕ್ಕಿದೆ ಸ್ವಲ್ಪ. ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ. ಇಲ್ಲಿ ಅಷ್ಟೊಂದು ಕ್ರೌಡ್ ಇಲ್ಲ. ಇಲ್ಲಿ ತುಂಬ ಜನರನ್ನ ಬಂದ್ ಮಾಡ್ತಾವ್ರೆ ನೋಡಿ. ಫಸ್ಟು ಫಾಂಟಾ ಗಿಂಟಾ ಸ್ವಿಂಗು. ಓಹೋ, ನನಗೆ ಯಾವುದೂ ಕುಡಿಯೋಕ್ಕೆ ಇಷ್ಟ ಇಲ್ಲ. ಟೀ ಕಾಫಿ ಇಲ್ಲಿ ಯಾವುದು ಬೇಡ. ಇಲ್ಲಿ ಸಾಂಬಾರ್, ಬೋಂಡಾ ಸೂಪ್, ಮಸಾಲೆ ದೋಸೆ, ಬೋಂಡಾ ಸೂಪು, ಮಸಾಲೆ ದೋಸೆ, ಚಟ್ನಿ, ಕೋಕೋನಟ್ ಚಟ್ನಿ, ಟೊಮೆಟೊ ಚಟ್ನಿ ಖಾಲಿ ಆಗಿಬಿಟ್ಟಿದೆ. ರಿಫಿಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಲೆಮನ್ ಕೊರಿಯಂಡರ್ ಸೂಪು. ಓಕೆ, ಇದೇನಪ್ಪ, ಬಾರ್ಲಿ ಸ್ಯಾಲಡು, ಗ್ರೀನ್ ಪೀಸ್ ಹಮೋಸ್. ಓಕೆ, ಸೂಪರ್. ಚಿಕ್ ಪೀ ಸ್ಯಾಲಡು, ಕರ್ಡ್ ರೈಸು, ಪೀಟಾ ಬ್ರೆಡ್ಡು, ಸ್ಟೀಮ್ ರೈಸು, ಮೂಂಗ್ ದಾಲ್ ತಡ್ಕ, ವೆಜ್ ದಮ್ ಬಿರಿಯಾನಿ ಇದೆ. ಮತ್ತೇನಪ್ಪ ಇದು, ಪೊಟ್ಯಾಟೊ, ಮಶ್ರೂಮ್ ಫ್ರೀಸ್, ಸೂಶೀಸ್ ಇದೆ, ಸ್ಪೈಸಿ ಮಾಯ್ ರೋಲ್ ಅಂತೆ. ಯಪ್ಪ, ಪರಾಠ, ಪಾಸ್ತಾ ಗಿಸ್ತಾ ತಿನ್ನೋ ಮನಸ್ಸು ಬರ್ತಾ ಇಲ್ಲ. ಇಲ್ಲಿ ನಾನ್ ವೆಜ್ ಸಪ್ರೇಟ್ ಇಟ್ಟಿದ್ದಾರೆ. ನಾನ್ ವೆಜ್ ತಿನ್ನೋರಿಗೆ ಫಿಶ್ ಇನ್ ಬ್ಲ್ಯಾಕ್ ಪೆಪ್ಪರ್ ಸಾಸ್ ಆ್ಯಂಡ್ ಸ್ವೀಟ್ ರವಾ ಕೇಸರಿ, ಚಾಕ್ಲೇಟ್ ಪುಡ್ಡಿಂಗ್ ಆ್ಯಂಡ್ ಫ್ರೂಟ್ಸ್. ಡ್ರಿಂಕ್ಸ್ ವೌಚರ್ನ ಎಲ್ಲಿ ಕೊಡಬೇಕು ಕೇಳೋಣ. ನಾನ್ ಆಲ್ಕೋಹಾಲಿಕ್ ಏನಾದರೂ ಇದೆಯಾ ಅಂತ ಇವ್ರ ಹತ್ರ. No alcohol will be served to patrons under 21 years of age. Okay. ತುಂಬಾ ಬ್ಯುಸಿ ಇದ್ದಾರೆ ಡ್ರಿಂಕ್ ಸೆಕ್ಷನ್. ಊಟ ಮಾಡ್ಕೊಳ್ಳೋದು ಹಸುವಾಗ್ತಾ ಇದೆ. ಲೌಂಜಿಂದ ಒಂದು ಏರ್ಪೋರ್ಟ್ ಇದ್ದ ವ್ಯೂ ನೋಡಿ. ಆ ಸೈಡಲ್ಲಿ ಬಿಸ್ನೆಸ್ ಲೌಂಜ್ ಇರೋದು. ತುಂಬ ಡಿಫ್ರೆನ್ಸ್ ಏನಿಲ್ಲ ಆ್ಯಕ್ಚುಲಿ. T1ನಲ್ಲಿ ಬಿಸ್ನೆಸ್ ಲೌಂಜ್ಗೆ ಜಾಸ್ತಿ ಆಪ್ಷನ್ಸ್ಗಳಿದ್ದಾವೆ. ಪಕ್ಕದಲ್ಲಿ ಬಾರ್ ಇದೆ. ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ಗೇಟ್ ನಂಬರ್ C2. ಇವಾಗ ಲೌಂಜಿಂದ ಹೊರಗಡೆ ಬಂದು ನೋಡಿ ಬೋರ್ಡಿಂಗ್ ಗೇಟ್ಸ್ ಇಲ್ಲಿದ್ದಾವೆ. ಬೋರ್ಡಿಂಗ್ ಗೇಟ್ಸ್ C1 to C4 ಅಂತ ಹಾಕಿದ್ದಾರೆ ನೋಡಿ. ಇವಾಗ C2ಗೆ ಹೋಗ್ಬೇಕು. ಇವಾಗ C2 ಹೋಗ್ತಾ ಇದ್ದಂಗೆ ನಿಮಗೆ ಹೆಡ್ಫೋನ್ಸು, ಸ್ಪೀಕರ್ಸು ಇನ್ನೆಲ್ಲ ಇದ್ದಾವೆ ನೋಡಿ ನಿಮ್ಗೆ ಬೇಕಾಗಿರೋದು.
ಇದನ್ನೆಲ್ಲ ಮೊದಲೇ ಪರ್ಚೇಸ್ ಮಾಡ್ಕೊಂಬನ್ನಿ, ಒಳ್ಳೆಯದು. ಇಲ್ಲಿ ಮತ್ತೆ ಟ್ರಾನ್ಸ್ಫರ್ ಆಗಬೇಕು ನೋಡಿ. ಬೋರ್ಡಿಂಗ್ ಗೇಟ್ಸ್ C1 to C6, D1 to D13 ಇಲ್ಲಿ ಹಾಕಿದ್ದಾರೆ ನೋಡಿ. ಆ ಸೈಡ್ ಹೋಗ್ಬೇಕು. ಈಗ ನೀವು ಮಧ್ಯದಲ್ಲಿ ಮಸಾಜ್ ಮಾಡಿಸ್ತೀರಾ ಅಂದರೆ ಮಸಾಜ್ ಚೇರ್ಗಳಿದ್ದಾವೆ, ಐರೋಬೋ ಅಂತ. ಇದು ಬೋರ್ಡಿಂಗ್ ಗೇಟ್ C1 to C6 and D1 to D13. ಅದಾಗಿದೆ ನೋಡಿ. Please note that charging and using of power bank is strictly prohibited on board AirAsia flights. C2ಗೆ ಹೋಗಬೇಕು. C2 is on the left, I think so. ಓಹೋ, C1 C2 ಇನ್ನೂ ಮುಂದೆ ಹೋಗಬೇಕು. ಅಯ್ಯಪ್ಪ, 5 ನಿಮಿಷ ಲೇಟ್ ಆಗಿದ್ದೀನಿ ನಾನು. 10:20 ಹೇಳಿದ್ದಾರೆ. ನಾನಿವಾಗ 10:30 ಆಗಿದೆ. 10 ನಿಮಿಷ ಲೇಟ್ ಆಗಿದೆ. ಸ್ಟಾರ್ಟ್ ಆಗಿರಲ್ಲ ಅನಿಸುತ್ತೆ, ಯಾಕಂದ್ರೆ ಇನ್ನೂ 1 hour ಇದೆ. 1 hour ಮೊದಲು ಫ್ಲೈಟಲ್ಲಿ ಕೂತ್ಕೊಳ್ಸಲ್ಲ ನಾರ್ಮಲಿ, ಯಾವುದೇ ಫ್ಲೈಟ್ ಆದರೂ, ಇಂಟರ್ನ್ಯಾಷನಲ್ಲು ಡೊಮೆಸ್ಟಿಕ್ ಆದರೂ. ಓಹೋ, ಇನ್ನೂ ಸುಮಾರು ಮುಂದೆ ಹೋಗಬೇಕು. C2 ಇಲ್ಲೇ ಇದೆ, ಕೂತ್ಕೊಂಡಿದ್ದಾರೆ ನೋಡಿ ಎಲ್ಲ. Good evening, ladies and gentlemen. May I have your kind attention? ಇವಾಗ ಇನ್ನೂ ಬೋರ್ಡಿಂಗ್ ಸ್ಟಾರ್ಟ್ ಆಗಿಲ್ಲ, ವೇಟ್ ಮಾಡಬೇಕಾಗಿದೆ. 10 ನಿಮಿಷ ಲೇಟ್ ಬಂದರೂ ಬೋರ್ಡಿಂಗ್ ಸ್ಟಾರ್ಟ್ ಆಗಿಲ್ಲ. ಇವಾಗ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಒಂದು 31 ಫಸ್ಟೇ ಕರೆದ್ಬಿಟ್ಟವ್ರೆ, ಗೊತ್ತಿಲ್ಲ ಯಾಕೆ ಅಂತ. ಇಲ್ಲಿ ಮತ್ತೆ ಬೋರ್ಡಿಂಗ್ ಪಾಸು ಮತ್ತು ಪಾಸ್ಪೋರ್ಟ್ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ, ಸ್ಕ್ಯಾನ್ ಮಾಡಿ. C2 ನೋಡಿ, ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು. ಇವಾಗ ಡೈರೆಕ್ಟ್ ಫ್ಲೈಟ್ ಒಳಗಡೆ ಹೋಗೋದು. ಇದರಲ್ಲಿ ಒಂದು ಪೀಸನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟವ್ರೆ, ಬರೀ ಎಷ್ಟು ಮಾತ್ರ ಉಳ್ಕೊಂಡಿದೆ. ಇವಾಗ ಬೋರ್ಡಿಂಗು, ಕೆಳಗಡೆ ಇಳ್ಕೊಂಡು ಹೋಗ್ಬೇಕು. ಬಸ್ ಹತ್ತಿಸ್ತಾರೆ ಅನಿಸುತ್ತೆ. ಬೋರ್ಡಿಂಗ್ ಗೇಟ್ ನಂಬರ್ C2. ಓಹ್, ಬಸ್ ಹತ್ತಂಗಿಲ್ಲ, ಡೈರೆಕ್ಟ್ ಫ್ಲೈಟ್ ಒಳಗಡೆ. ಇಲ್ಲಿ ಮತ್ತೆ ಚೆಕಿಂಗ್ ಮಾಡ್ತಾವ್ರೆ. ಸುಮ್ಮನೆ ಮತ್ತೆ ಇವಾಗ ಏರಿಯಾದವರು ಮತ್ತೊಂದು ಸಲ ಚೆಕಿಂಗ್ ಅಂತೆ. ದೇವ್ರಿಗೆ ಗೊತ್ತು ಏನು ಚೆಕಿಂಗ್ ಅಂತ, ಟೈಮ್ ವೇಸ್ಟ್ ಮಾಡ್ತಾವ್ರೆ. ಸೊ ನಿಮಗೆ ಸೀಟ್ ನಂಬರ್ ಹುಡ್ಕೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ನಿಮಗೆ ಫ್ಲೈಟ್ ಅಟೆಂಡೆಂಟ್ಸು ಹೆಲ್ಪ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಲೋ, 31A 31 ಲಾಸ್ಟ್. 31A. ಸರಿ, ನಿಮ್ಮ ಸೀಟ್ ನಂಬರ್ನ ನೋಡ್ಕೊಂಡ್ಮೇಲೆ ನೀವು ಆ ಸೀಟ್ನ ಮೇಲ್ಗಡೆ ಇರುವಂಥ ಕ್ಯಾಬಿನ್ ಲಗೇಜ್ ಇಡೋದಕ್ಕೆ ಒಂದು ಸ್ಪೇಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಇದು ಕ್ಯಾಬಿನ್ ಲಗೇಜ್ ಇಡೋದಕ್ಕೆ ಜಾಗ. ಸೊ ಇದರೊಳಗಡೆ ನಿಮ್ಮ ಲಗೇಜನ್ನು ಹಾಕಿ ಫಸ್ಟು. ನಂದು ಸೀಟ್ ನಂಬರ್ 31A. ವಿಂಡೋ ಪಕ್ಕದಲ್ಲಿ ನೋಡಿ, ಈ ವಿಂಡೋ ಸಿಂಬಲ್ ಮಾಡಿದಾರಲ್ಲ, ಇದರ ಪಕ್ಕದಲ್ಲಿ A ಬರ್ತಿದೆ, ಅಂದರೆ A ಸೀಟು ವಿಂಡೋ ಪಕ್ಕದಲ್ಲಿ ಅಂತ. ಇಲ್ಲಿ ನಾವು ಎಕ್ಸಿಟ್ ಸಿಂಬಲ್ ನೋಡ್ತಾ ಇದ್ದೀವಿ ಅಲ್ವಾ, ಇದು ಎಮರ್ಜೆನ್ಸಿ ಎಕ್ಸಿಟ್ ಗೇಟ್ಸ್. ಇಲ್ಲಿ ಯಾವಾಗಲೂ ಎಕ್ಸ್ಟ್ರಾ ಲೆಗ್ ರೂಮ್ ಇರುವಂಥ ಸೀಟ್ಸ್ ಇರ್ತವೆ. ಸೊ ಲೆಗ್ ರೂಮ್ ಜಾಸ್ತಿ ಇರುತ್ತೆ. ಸೊ ಇವಾಗ ನಮಗೆ ಎಲ್ಲ ಸೇಫ್ಟಿ ಮೆಷರ್ಸು, ಸೇಫ್ಟಿ ಪ್ರಿಕಾಷನರಿ ಮೆಷರ್ಸು ಏನೆಲ್ಲ ಇದೆ, ನಾವು ಫ್ಲೈಟಲ್ಲಿ ನಮಗೆ ಏನೆಲ್ಲ ಗೊತ್ತಿರಬೇಕು ಅದನ್ನೆಲ್ಲ ಅನೌನ್ಸ್ ಮಾಡ್ತಾರೆ. ನೀಟಾಗಿ ಕೇಳ್ಕೊಳ್ಳಿ. ನೀವು ಮೊದಲನೇ ಸಲ ಬರ್ತಾ ಇದ್ದೀರಾ ಅಂತಂದರೆ ನೀಟಾಗಿ ಕೇಳ್ಕೊಳ್ಳಿ. ನಿಮಗೆ ಕೇಳಿದ್ದೀರಾ, ಪ್ರತಿ ಸಲ ಕೇಳ್ತಾ ಇದ್ದೀರಾ ಅಂದರೆ ಪರವಾಗಿಲ್ಲ, ಆದರೂ ನಿಮಗೆ ಗೊತ್ತಿರಬೇಕು
ಲೈಫ್ ಜಾಕೆಟಲ್ಲಿದೆ, ಆಕ್ಸಿಜನ್ ಮಾಸ್ಕ್ ಇಲ್ಲಿಂದ ಬರುತ್ತೆ, ಯಾವ ರೀತಿ ನೀವು ಬೆಲ್ಟ್ ಹಾಕೋಬೇಕು ಅದನ್ನೆಲ್ಲ ನೀವು ನೀಟಾಗಿ ನೋಡ್ಕೊಳ್ಳಿ. ಇವಾಗ ಫ್ಲೈಟು ಟೇಕ್ ಆಫ್ಗೆ ರೆಡಿ ಆಗಿದೆ. ಮಧ್ಯರಾತ್ರಿಲಿ ಬ್ಯಾಂಗ್ಳೂರಿದ್ದು ವ್ಯೂ ನೋಡಿ. ಟೇಕ್ ಆಫ್ ಆದಮೇಲೆ ಮತ್ತೆ ಫ್ಲೈಟಲ್ಲಿ ಲೈಟ್ನ ಆನ್ ಮಾಡ್ತಾರೆ. ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಟೈಮಲ್ಲಿ ಫ್ಲೈಟಲ್ಲಿ ಲೈಟ್ಸ್ಗಳು ಆನ್ ಆಗಿರಲ್ಲ, ಅದನ್ನ ಆಫ್ ಮಾಡ್ತಾರೆ. ಇವಾಗ ನಾವು ಲ್ಯಾಂಡಿಂಗಿಗೆ ರೆಡಿಯಾಗಿದ್ದೀವಿ. ಫ್ಲೈಟಲ್ಲಿ ಎಲ್ಲ ಲೈಟ್ಸನ್ನ ಆಫ್ ಮಾಡಿದ್ದಾರೆ ನೋಡಿ. ಮತ್ತೆ ಹಾಗೆ ನಾವಿವಾಗ ಆಲ್ರೆಡಿ ಬ್ಯಾಂಕಾಕಲ್ಲಿ ಲ್ಯಾಂಡ್ ಆಗಿಬಿಟ್ಟಿದ್ದೀವಿ. ಆ್ಯಕ್ಚುಲಿ ಫ್ಲೈಟ್ ಅಂತೂ ಅದ್ಭುತವಾಗಿತ್ತು. ಸ್ಪೇಸ್ ಕುತ್ಕೊಳ್ಳೋಕೆ ಸ್ವಲ್ಪ ಕಮ್ಮಿ ಇದ್ದರೂ 4 ಗಂಟೆ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಆರಾಮಾಗಿ ರೀಚ್ ಆಗಿದ್ದೀವಿ. ಅರೈವಲ್ಸಿಗೆ ಬಂದಿದ್ದೀವಿ ಇವಾಗ. ಇವಾಗ ನೆಕ್ಸ್ಟ್ ಇಲ್ಲಿ ವೀಸಾ ಎಲ್ಲ ತೋರಿಸಿ ಸಬ್ಮಿಟ್ ದ ಥೈಲ್ಯಾಂಡ್ ಡಿಜಿಟಲ್ ಅರೈವಲ್ ಕಾರ್ಡ್ ಬಿಫೋರ್ ಗೋಯಿಂಗ್ ಥ್ರೂ ಇಮಿಗ್ರೇಷನ್. ಓಕೆ, ನಾ ಸಬ್ಮಿಟ್ ಮಾಡಿ ಹೋಗ್ಬೇಕಂತೆ. ಯಾವ್ಯಾವ ಕಂಟ್ರಿದು ವೀಸಾ ಆನ್ ಅರೈವಲ್ ಅಂತ ಹಾಕಿದ್ದಾರೆ. ನಮ್ದು ಆ್ಯಕ್ಚುಲಿ ವೀಸಾ ಫ್ರೀ ಎಂಟ್ರಿ ಇದೆ. ಸೊ ಇಮಿಗ್ರೇಷನ್ನಲ್ಲಿ ಬರೀ ನಂದು ರೈಟ್ ಹ್ಯಾಂಡಿದ್ದು 4 ಫಿಂಗರ್ ಪ್ರಿಂಟ್ ತಗೊಂಡ್ರು. ಪಾಸ್ಪೋರ್ಟ್ ನೋಡಿದ್ರು, ಅದರಲ್ಲಿ ಅರೈವಲ್ ಕಾರ್ಡ್ ಮ್ಯಾಚ್ ಆಗುತ್ತೆ. ನೀವು ಅರೈವಲ್ ಕಾರ್ಡು ಮೊದಲೇ ಫಿಲ್ ಮಾಡಿದರೆ ಮತ್ತೆ ವಾಪಸ್ ಕಳಿಸ್ತಾರೆ. ನನ್ನ ಮುಂದ್ಗಡೆ ಯಾರೊಬ್ಬರು ಫಾರಿನರ್ ನಿಂತ್ಕೊಂಡಿದ್ರು, ಅರೈವಲ್ ಕಾರ್ಡ್ ಫಿಲ್ ಮಾಡಿರಲಿಲ್ಲ, ಅಣ್ಣಂಗೆ ವಾಪಸ್ ಕಳಿಸಿದ್ರು. ಸೊ ನೀವು ಒಂದು ಸಲ ಥೈಲ್ಯಾಂಡಿಗೆ ಬಂದರೆ ಆಮೇಲೆ ನಿಮ್ಮದು ಡೇಟಾ ಸ್ಟೋರೇಜ್ ಆಗಿರುತ್ತೆ ಅಂತ ಕಾಣುತ್ತೆ. ಯಾಕಂದರೆ ಬರೀ ರೈಟ್ ಹ್ಯಾಂಡ್ ಫಿಂಗರ್ದು ಡೀಟೇಲ್ದು ಫಿಂಗರ್ ಪ್ರಿಂಟ್ ತೊಗೊಂಡ್ರೆ, ಯಾಕಂದರೆ ಲೆಫ್ಟ್ ಹ್ಯಾಂಡು ತಂಬದ್ದು ತೊಗೊತಾರೆ. ಅದನ್ನು ಲಾಸ್ಟ್ ಟೈಮ್ ತೊಗೊಂಡಿದ್ರು, ಈ ಸಲ ತೊಗೊಂಡಿಲ್ಲ. ಸೊ ಹಾಗಾಗಿ ಬೇರೆ ಪ್ರಶ್ನೆ ಏನೂ ಕೇಳಲಿಲ್ಲ. ಕೆಲವರಿಗೆ ರಿಟರ್ನ್ ಟಿಕೆಟ್ ಎಲ್ಲಿದೆ ಅಂತ ಕೇಳ್ತಾರೆ, ಮತ್ತು ಕೆಲವರಿಗೆ ಹೋಟೆಲು ಯಾವ ಜಾಗದಲ್ಲಿ ಉಳಿತಾ ಇದ್ದೀರಾ ಅಂತ ಕೇಳ್ತಾರೆ. ಸೊ ಅದಕ್ಕೆ ನಿಮ್ಮ ಡೀಟೇಲ್ಸ್ನ ತೆಗೆದಿಟ್ಕೊಳ್ಳಿ, ಪ್ರಿಂಟ್ ಮಾಡಿ ಇಟ್ಕೊಂಡ್ರೆ ಸುಲಭ ಆಗುತ್ತೆ. ಯಾಕಂದರೆ ಇಲ್ಲಿ ಡೇಟಾ ಇಲ್ಲ, ಮೊಬೈಲ್ ವರ್ಕ್ ಆಗ್ತಾಯಿಲ್ಲ, ಬ್ಯಾಟ್ರಿ ಇಲ್ಲ ಅಂತೆಲ್ಲ ಅಂದರೆ ಕಷ್ಟ ಆಗುತ್ತೆ. ಇವಾಗ ನಾವು ಲಗೇಜನ್ನು ಕಲೆಕ್ಟ್ ಮಾಡಬೇಕು. ಇಲ್ಲಿ ಬೆಲ್ಟ್ ನಂಬರು 5ರಲ್ಲಿ ಲಕ್ನೋದಿಂದ ಬಂದಿದೆ. ಎಲ್ಲ ಕಡೆಯಿಂದ ಬರ್ತಾನೆ ಇದೆ ಫ್ಲೈಟ್ಗಳು. ನಮ್ಮದು ಎಲ್ಲಿದೆ ಅಂತ ಹುಡುಕ್ಬೇಕು ಇವಾಗ. ಬೆಂಗಳೂರಿಂದ ಬಂದಿರೋಂಥ ಫ್ಲೈಟು ಕೊಚ್ಚಿ, ಚೆನ್ನೈ ಇದೆ. ಓಯ್, ಬೆಂಗಳೂರದಲ್ಲೋಯ್ತು. ತುಂಬ ಜನ ಇಂಡಿಯನ್ಸು ಆ ಸೈಡ್ ಹೋಗ್ತಾಯಿದ್ರು, ಅವ್ರನ್ನ ಹಿಂದ್ಗಡೆನೇ ಹೋಗ್ಬಿಟ್ಟು ಆ್ಯಕ್ಚುಲಿ 4 ನಂಬರಲ್ಲಿ ಬೆಂಗಳೂರಿದ್ದು ಕೊಟ್ಟವ್ರೆ. ನನ್ನ ಸೂಟ್ ಕೇಸಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇಲ್ಲಿ ನೋಡಿ, ಬೆಂಗಳೂರು. ನೀವು ಕ್ಯಾಶ್ ತೆಗಿಬೇಕು, ಥಾಯ್ ಬಾತ್ ಬೇಕಂದರೆ ಇಲ್ಲಿ ATM ಇಂದ ಕ್ಯಾಶ್ ತೆಗಿಬೋದು. ಬೇಕಂತಾದರೆ ಇಟ್ಸ್ ನಾಟ್ ರೆಕಮೆಂಡೆಡ್.
ಹಾಗೆ ನಿಮಗೆ ಏನಾದರೂ ಸ್ಪೆಷಲ್ ಇನ್ಫಾರ್ಮೇಷನ್ ಬೇಕಂದರೆ ಇಲ್ಲಿದ್ದಾರೆ ನೋಡಿ, ಡಾನ್ ಮಿಯೋಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಇವರು ಇನ್ಫಾರ್ಮೇಷನ್ ಕೊಡ್ತಾರೆ ನಿಮಗೆ. ಗೂಡ್ಸ್ ಟು ಡಿಕ್ಲೇರ್, ಕಸ್ಟಮ್ ಆಫೀಸರ್ಸ್ ಎಲ್ಲಿದ್ದಾರೆ. ಫಾರಿನ್ ಡಿಪ್ಲೊಮ್ಯಾಟ್ಸ್ ಕಿರಯು ಅಥರೈಸ್ ಪರ್ಸನಲ್ ನಥಿಂಗ್ ಟು ಡಿಕ್ಲೇರ್ ಅಂದರೆ ಇಲ್ಲಿಂದ ಹೋಗೋದಂತೆ. ಎಕ್ಸಿಟ್ ಗೇಟ್ ನಂಬರ್ 1 to 8. ಗೇಟ್ ನಂಬರ್ 5ಕ್ಕೆ ನಮಗೆ ಡ್ರೈವರ್ನ ಕಳಿಸಿದ್ದಾರೆ. ಸೊ ನಾನು ಯಾರ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು, ಅವರೇ ಟ್ಯಾಕ್ಸಿ ಕಳಿಸಿದ್ದಾರೆ, ಅವ್ರದ್ದು ಫ್ರೆಂಡಿದ್ದು. ಸೊ ಗೇಟ್ ನಂಬರ್ 5ಅಲ್ಲಿ. ಸೊ ಗೇಟ್ ನಂಬರ್ 5ಗೆ ಬರೋಕ್ಕೆ ಹೇಳಿದ್ದಾರೆ. ಇಲ್ಲೇನು ಸಿಮ್ ಕಾರ್ಡ್ ತೊಗೊಳೋಂಥ ಅವಶ್ಯಕತೆ ಇಲ್ಲ, ಏನೂ ಪರ್ಚೇಸ್ ಮಾಡೋದು ಬೇಡ, ಡೈರೆಕ್ಟಾಗಿ ಗೇಟ್ ನಂಬರ್ 5ಗೆ ಬನ್ನಿ. ಅವ್ರ ಫೋಟೋ ಕಳಿಸಿದ್ದಾರೆ, ಯಾರು ಡ್ರೈವರ್ ಬರ್ತಾರಲ್ಲ ಅವ್ರದ್ದು. ಸೊ ಅವ್ರಿಗೂ ನಾನು ಫೋಟೋ ಕಳಿಸಿದ್ದಾರೆ ಅಷ್ಟೇ. ಇವಾಗ ನಾವು ಕಂಡು ಹಿಡ್ಕೊಬೇಕಷ್ಟೆ. ಸೊ ನೀವು ಇಲ್ಲೂ ಎಕ್ಸ್ಚೇಂಜ್ ಮಾಡಿಸ್ಕೊಬೋದು. ಬೇರೆ ಬೇರೆ ಎಕ್ಸ್ಚೇಂಜ್ ಅವರಿದ್ದಾರೆ. ವೆಲ್ಕಮ್ ಟು ಥೈಲ್ಯಾಂಡ್ಸ್ ಬೆಸ್ಟ್ ನೆಟ್ವರ್ಕ್. ಇಲ್ಲಿ ಪರ್ಚೇಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಲಾಸ್ಟ್ ಟೈಮ್ ಇಲ್ಲೇ ಮಾಡಿದ್ದೆ ಪರ್ಚೇಸು, ಈ ಸಲ ಇಲ್ಲಿ ಪರ್ಚೇಸ್ ಮಾಡ್ತಾ ಇಲ್ಲ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಮತ್ತು ನಿಮ್ಮ ಸ್ನೇಹಿತರ ಜೊತೆ ವಿಡಿಯೋನ ಶೇರ್ ಮಾಡಿ. ಮತ್ತು ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ಸ್ಗಳು ಬರ್ತಾ ಇದ್ದಾವೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.